ಅಂತ ಚೆನ್ನಪ್ಪ ಇದ್ದಾರೆ, ನನ್ನ ಶ್ರೀಮತಿ ಡಾಕ್ಟರ್ ಸುಧಾ ಇದ್ದಾರೆ, ಹಾಗೂ ಸಾಕಷ್ಟು ಎಲ್ಲ ಈ ಕಾರ್ಯಕ್ರಮಕ್ಕೆ ತಾವು ಬಿಡುವು ಮಾಡಿಕೊಂಡು ಬಂದಿದ್ದಕ್ಕೆ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸಿ ಒಂದೆರಡು ಸೂಕ್ಷ್ಮ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಕೂಡ ಪೂಜ್ಯರ ಭಾಷಣ ಕೇಳಬೇಕಂತಲೇ ಬಂದಿದ್ದೆ. ಮುಖ್ಯವಾಗಿ ನಾನು ಇಲ್ಲಿ ಈ ವಿದ್ಯಾವರ್ಗ ಸಂಘದಲ್ಲಿ ಇಲ್ಲಿಂದ ತಾವು ಹೇಗೆ ಡಾಕ್ಟರ್ ಚಟುವಟಿಕೆ ಮಾಡಿದರೆ ನಿಮ್ಮೊಂದು ಸಣ್ಣ ಕಾರ್ಯಕ್ರಮವನ್ನು ಕೋಆರ್ಡಿನೇಟ್ ಮಾಡೋದ್ರ ಮುಖಾಂತರ ಅಥವಾ ಪ್ರೆಸೆಂಟ್ ಮಾಡೋದ್ರ ಮುಖಾಂತರ ಪ್ರಾರಂಭ ಆಗಿದ್ದು ವಿಜ್ಞಾನ ಮಂಟಪ ನಮ್ಮ ಕಾರಂಜಿಯವರು ನಡೆಸಿಕೊಡ್ತಾ ಇದ್ರು. ನಾವೊಂದು ಬಣ್ಣದ ಹತ್ತಿ ಮೇಲೆ ಮೊದಲ ಕಾರ್ಯಕ್ರಮ, ಅದಾದ ನಂತರ ಬಯೋಟೆಕ್ನಾಲಜಿ ಮೇಲೆ ಡಾಕ್ಟರ್ ಸಾದಿ ಅವರು ಮಾತಾಡಿದ್ರು. ಅದಾದಮೇಲೆ ಭಾರತದ ಮೇಲೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ, ಒಂದು ಹೆಲ್ಮೆಟ್ಸ್ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನನ್ನ ಬಳ್ಳಾರಿ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ಕರ್ಕೊಂಡು ಬಂದಿದ್ದೀವಿ, ಪ್ರೊಫೆಸರ್ ಅಬ್ದುಲ್ ಸರ್ ಅವರು. ನಮ್ಗೆ ಅವಾಗಲೂ ಕೂಡ ನನಗೆ ಯಾವತ್ತೂ ಅನಿಸಿತ್ತು ಒಂದು ಕೃಷಿ ಮಂಟಪ ಇದ್ದರೆ ಚೆನ್ನಾಗಿರ್ತದೆ. ಯಾಕಂದರೆ ಹಲವಾರು ಕ್ಲಿಷ್ಟಕರ ವಿಷಯಗಳನ್ನು ವಿಜ್ಞಾನ ಮಂಟಪದ ಮೂಲಕ ಚರ್ಚೆಗೊಳಪಟ್ಟಿದ್ರು. ಬಹಳಷ್ಟು ಜನ ಆವಾಗ ಕ್ಲಿಷ್ಟಕರ ವಿಷಯಗಳನ್ನು, ಕೃಷಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ವಿಜ್ಞಾನ ಮಂಟಪದ ಮೂಲಕ ಮಾಡ್ತಿದ್ರು. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು, ನಾನು ಡಾಕ್ಟರ್ ಸಂಜು ಕುಲಕರ್ಣಿ ಸರ್ ನೆನಪಿದೆ ಅಂತ ಹೇಳಿ ಬರ್ತೀನಿ, ನೆನಪಿಸ್ತದೆ ಅವರಿಗೆ. ಈಗ ನಾವು BT ತಂತ್ರಜ್ಞಾನ ತಗೊಂಡ್ರೆ ಸಾಧಕ ಬಾಧಕಗಳ ಬಗ್ಗೆ ಭಾಳ ಮಾತಾಡ್ತೀವಿ. BT ಹತ್ತಿ 2002ರಲ್ಲಿ ಬಂದು ಹೋಗಿದೆ. ಅದು 2009ರಲ್ಲಿ BT ಬದನೆ ಬಿಡುಗಡೆ ಆಗ್ತದೆ ಅನ್ನೋದ್ರ ಬಗ್ಗೆ ಭಾರತ ದೇಶಾದ್ಯಂತ ಸ್ವಲ್ಪ ಚಿಂತನೆ ಶುರುವಾಯಿತು. ಅದಾದ ನಂತರ ಕೇಂದ್ರ ಸರ್ಕಾರದಲ್ಲಿ ಜಯರಾಮ್ ರಮೇಶ್ ಅವರ ನೇತೃತ್ವದಲ್ಲಿ ರಾಷ್ಟ್ರ ಮಟ್ಟದಲ್ಲಿ 5 ವಿಚಾರ ಸಂಕಿರಣಗಳನ್ನು ಮಾಡಿ ಬೇಡ ಅನ್ನುವಂಥ ನಿರ್ಧಾರ ಆ ವಿಚಾರ ಸಂಕಿರಣಗಳ ಮೂಲಕ ಹೋಯಿತು. ಅದಕ್ಕಿಂತ ಮುಖ್ಯವಾಗಿ ಭಾರತ ಸರ್ಕಾರ ಮಾಡೋಕ್ಕಿಂತ ಮುಖ್ಯವಾಗಿ ಪ್ರಪ್ರಥಮವಾಗಿ ಅಂಥದ್ದು ಒಂದೊಂದನ್ನು ದೊಡ್ಡ ಪ್ರಮಾಣದಲ್ಲಿ ಹಾಗಾಗಿ ಮಾಡಿದ್ದು ವಿದ್ಯಾವರ್ಧಕ ಸಂಘ. ಶಿವಳ್ಳಿ ಅವರು ಅದನ್ನು ಧಾರವಾಡ ಮತ್ತು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಆಯೋಜನೆ ಮಾಡಿದರು. ಆಮೇಲೆ ಭಾಷಣಕಾರರಾಗಿ ಅದರ ಪರ ಮಾತಾಡೋರು, ಅದ್ರ ವಿರೋಧ ಮಾತಾಡೋರು ಸಾಕಷ್ಟು ಜನ ಬಂದಿದ್ರು. ಎಲ್ಲಿ ತನಕ ಅದು ಬಹಳ ಒಂದು ಹೀಟೆಡ್ ಇತ್ತಂದ್ರೆ ನೀವು ಪರ ಮಾತಾಡೋರು ಮ್ಯಾಲೆ ಕುಂಡಿಸಿ, ವಿರೋಧ ಮಾತಾಡೋರು ಕೆಳಗೆ ಕುಂಡಿಸಿ ಅನ್ನೋಂಥ ಕೂಡ ನಡೆದಿತ್ತು. ನಾವು ಕೆಳಗೆ ಬಂದು ಕೂರ್ತೀವಿ ಅವಾಗ ನಿರ್ಮಾಣ ಕಾರ್ಯಕ್ರಮ ಸಂಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ಅಂದಿನ ಪ್ರೊಫೆಸರ್ ಡಾಕ್ಟರ್ ವಿಜಯ್ ಕುಮಾರ್ ಅವರಿದ್ದರು, ಸಾಕಷ್ಟು ಜನ ವಿಜ್ಞಾನಿಗಳಿದ್ರು, ತುಂಬ ಒಳ್ಳೆಯ ಚರ್ಚೆ ಆಗಿತ್ತು. ನಾನು ಆ ವಿಷಯದ ಬಗ್ಗೆ ಹೇಳ್ತಾ ಇಲ್ಲ, ಆದರೆ ವಿಜ್ಞಾನ ಮಂಟಪ ಮಾಡಿದ ಕಾರ್ಯಕ್ರಮ ಇಡೀ ರಾಷ್ಟ್ರದ ಅಪ್ಲೈಡ್ ಬಾಟ್ನಿ ಅಂತ ಅನ್ಬೋದು, ಅಪ್ಲೈಡ್ ಜುವಾಲಜಿ ಅಂತ ಅನ್ಬೋದು, ಅಪ್ಲೈಡ್ ಇಂಜಿನಿಯರಿಂಗ್ ಅಂತ ಅನ್ಬೋದು, ಅಪ್ಲೈಡ್ ಜಿಯಾಲಜಿ ಅಂತ ಅನ್ಬೋದು, ಈ ಮಾಲಿಕ್ಯುಲರ್ ಬಯಾಲಜಿ ಬಂದಿದೆ, ನ್ಯಾನೋ ಟೆಕ್ನಾಲಜಿ ಬಂದಿದೆ. ಎಲ್ಲ ಕೂಡ ಕೃಷಿಗೆ ಪೂರಕವಾದಂಥ ಕೊಡ್ತಾರೆ. ಅದರಲ್ಲಿ ಬಯೋಟೆಕ್ನಾಲಜಿ, BT ತಂತ್ರಜ್ಞಾನ ಸಾಧಕತೆಯೂ ಇದೆ, ಬಾಧಕತೆಯೂ ಇದೆ. ಸೊ ಅದನ್ನು ವಿಚಾರ ಮಂಥನ ಮಾಡಿ ಜನರ ಒಟ್ಟಿಗೆ ಹೋಗುವುದು, ವಿದ್ಯಾರ್ಜನೆ ಮಾಡಿಸುವಂಥ ಕರ್ತವ್ಯಗಳನ್ನು ಆಗ್ತವೆ ಅಂಥೇಳಿ ನಾನು ಭಾವಿಸ್ತೇನೆ. ಆಮೇಲೆ ನಾನು ಅವಾಗ ಕಾರಂಜಿಯವರಿಗೆ ಹೇಳ್ತಿದ್ದೆ, ವಿಜ್ಞಾನ ಮಂಟಪದಿಂದ ಸರ್ ಈ ಥರ ಕಾರ್ಯಕ್ರಮ ಭಾಷಣಗೊಳಿಸಿಂತ ನಾವು ಕಾರ್ಯವಾರಿ ಟೀಚರ್ಗಳ ಹತ್ರ ಹೋಗಿ ಅಲ್ಲೇ ಮಾಡುವ ಅಂತೇಳಿ. ಯಾವುದೋ ಸಬ್ಜೆಕ್ಟ್ ತಗೊಳ್ಳೋದು, ಹೈಸ್ಕೂಲ್ ಟೀಚರು, ಪ್ರೈಮರಿ ಸ್ಕೂಲ್ ಟೀಚರು ಒಟ್ಟಿಗೆ ಸರ್ ವಿದ್ಯಾರ್ಥಿಗಳು ಕರ್ಕೊಂಡು ಬರ್ತಿದ್ರು ನಮ್ಮ ಇದಕ್ಕೆ ಹೆಬ್ಬಾಳಿ ಫಾರ್ಮ್ಗೆ. ಈವ್ನಿಂಗ್ ಬರೀ ಸರ್ ಅಂತ ಹೇಳ್ತಿದ್ರು. ಈವ್ನಿಂಗ್ ಫ್ರೀ ಇರ್ತೇನೆ, ನಿಮ್ಮ ರೂಮ್ ಕೂಡಿಸ್ಕೊಂಡು ಭಾಳ ಮಾತಾಡ್ತೇನೆ. ಮಧ್ಯಾಹ್ನ ರೈತರಿಗೆ ಬಂದಿರ್ತಾರೆ, ಎಲ್ಲರಿಗೂ ಟೈಮ್ ಕೊಡೋದಕ್ಕೆ ಹೇಳ್ತೇನೆ. ಆ ಮಕ್ಕಳಲ್ಲಿ ಸರ್ ಹೊಸದನ್ನ ರೈತರು ಭಾಳ ಚೆಂದಾಗಿ ಹೋಗ್ತಾರೆ. ಹಾಗೆ ನಾನು ಕಾಲೇಜಲ್ಲಿ ಹೇಳ್ತಿದ್ದೆ. ಅದರ ಒಂದು ಪ್ರೋಗ್ರಾಮು ನಾವು ನಡೆಸ್ಕೊಡೋಕ್ಕಾಗಲಿಲ್ಲ. ಅವ್ರು ನನಗೆ ಬೈತಿದ್ರು, ಏನು ಹೇಳಿದ್ದು ಏನು ಮಾಡಿ 7 ವರ್ಷದಲ್ಲಿ ಆಗಬೇಕು ನಮ್ಗೆ ಗೊತ್ತಿದೆ, ಏನು ಹೇಳಿದ್ದು ಏನು ಮಾಡೋಕ್ಕತ್ತಿಲ್ಲ ಅಂತ ನನಗೆ ಅನ್ನೋರು. ಅಲ್ಲಿ ನಮ್ಮ ಅರಣ್ಯ ನಮ್ಮ ಅರಣ್ಯ ದಾಂಡೇಲಿ ಪಕ್ಕದಲ್ಲಿ ಹೋಗುದು, ನೋಡ್ಕೊಂಡು ಬರೋದು ಏನು ನಡೀತಾ ಇದೆ ಏನಿಲ್ಲ ಅಂತೇಳಿ. ನಾವೊಂದು ನೇಚರ್ ಕ್ಲಬ್ ಮುಖಾಂತರ ನಾವೊಂದು ಫ್ರೆಂಡ್ಸ್ ಪೀಜಾಗಿ ಮಾಡ್ಕೊಂಡು ನಮ್ಮ ಮಕ್ಕಳೊಂದು ಎಲ್ಲ ನೆನಪಿದೆ ಮಾಡಿಕೊಂಡು ನಾವು ಸಂಕ್ರಮಣ ಅಥವಾ ಯುಗಾದಿ 2 ದಿವಸಕ್ಕೆ ಹೋಗ್ತಿದ್ದೀವಿ. 2 ದಿವಸಕ್ಕಂದ್ರೆ ಯಾಕಂದರೆ ಸಿಟಿಯೆಲ್ಲ ಕ್ಲೀನ್ ಮಾಡಿ ಬರ್ತಿದ್ವಿ. ಆ ಮಾತ್ರ ಎಂಜಾಯ್ ಮಾಡೋಕ್ಕೆ ಸಾಕಷ್ಟು ನಾವು ಅವಾಗ ನಮಗೆ ಐಡಿಯಾ ಬಂದಿತ್ತು. ಕರ್ಕೊಂಡು ಅಡ್ಡಾಡಿ ನೋಡಿ, ಆರ್ಗನೈಸೇಷನ್ ಮಾಡಿ, ಬರ್ಡ್ ವಾಚಿಂಗ್ ಕಲೆಕ್ಷನ್ ಮಾಡ್ತೀವಿ, ಏನಿದೆ ನೋಡಿ, ಒಂದು ಬಳ್ಳಿ ಯಾವುದಿದೆ, ಈ ರೀತಿ ಯಾವುದಿದೆ ನೋಡಿ ಅಂತ ಹೇಳಿ
400 ಗೋಡಂಬಿ, 400 ಸೀತಾಫಲ, ಒಂದು 2000 ಬಾಗವಾನಿ, ಒಂದು 600-700 ಶ್ರೀಗಂಧ, ಅದ್ರಾಗ ಸೇಬು. ಮತ್ತು ಏನಲ್ಲಿ ಮಾಡ್ಯಾರಂತಂದ್ರೆ ಅವಾಗಿನ ಪರಿಸ್ಥಿತಿ ಒಳಗೆ ನನಗೆ ಯಾರು ಸಾಲ ಕೊಡಕ್ತಾ ಇಲ್ಲ. ವಿಜಯ ಬ್ಯಾಂಕ್ ಕೊಡಲಿಲ್ಲ, ಇಂಡಿಯನ್ ಬ್ಯಾಂಕ್ ಕೊಡಲಿಲ್ಲ, 3 ಬ್ಯಾಂಕ್ ಕೊಡಲಿಲ್ಲ. ಅವಾಗ ಈಗ ಅಕ್ಸಿಸ್ ಬ್ಯಾಂಕ್ ಇತ್ತು, UTI ಬ್ಯಾಂಕ್ ಇತ್ತು. ಅಲ್ಲಿ ನಂಜುಂಡಯ್ಯ ಅಂತ ಒಬ್ಬ ಹಿರೇಮಠ ಹುಡುಗ ಎಷ್ಟು 23-24 ವರ್ಷದವ. ನನ್ನ ಪ್ರಾಜೆಕ್ಟ್ ನೋಡಿ ಮಾಡ್ತಾರೆ ಕೇಳ ಗೊತ್ತಿಲ್ಲಪ್ಪ, 3 ಲಕ್ಷ ರೂಪಾಯಿ ಇತ್ತು ಹಾಕ್ಬಿಟ್ಟೇನಿ, ನೀವು ಕೊಟ್ಟರೆ ಮಾಡ್ತೇನೆ, ಎಷ್ಟು ಬೇಕು ನಿಮ್ಗೆ? 12 ಲಕ್ಷ ರೂಪಾಯಿ ಬೇಕು, 15 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ನಾನು ಹಾಕ ಕೊಡ್ತೀನಿ ಅಂತ ಕೊಟ್ಟ. ಮೊದಲೇ ವರ್ಷ ಕಲ್ಲು ಮಾರಿದ್ದು, ಏನು ಫಲವತ್ತಾದ ರೋಡ್ ಮಾಡೋದು, ಒಡ್ಡ ಹಾಕಿದ್ದು ಮಣ್ಣು ತಗೊಂಡಿಲ್ಲ ಅಂತಿದ್ದು. ಆನಂತರ ಮೊದಲೇ ವರ್ಷ ಅಡಿಕೆ ಒಳಗೆ ಬಾಳೆ ಹೆಚ್ಚಿದ್ವಿ, ಮಾಮೂಲಿ ಪಪ್ಪ ಹೆಚ್ಚಿದ್ವಿ. ಈ 2 ಪೀಕು ಈ ಕಲ್ಲೆಲ್ಲ ನಾನು 12 ಲಕ್ಷ ರೂಪಾಯಿ ಪೇಡ್ ಮಾಡಿದ್ರು. 400 ಟ್ರ್ಯಾಕ್ಟರ್ ಕಲ್ಲು ಅಂತದ, 400 ಟ್ರ್ಯಾಕ್ಟರ್ ಕಲ್ಲು ತೆಗೆದು ಒಕ್ಕಲ್ತನ ಮಾಡ್ಬೇಕಂತ ನಮ್ಗೆ ಹೆಂಗಾಗಿರ್ಬೇಕು ಅನ್ನೋದು ಅದು ನುಡಿದ ಮ್ಯಾಗ ಗೊತ್ತಾಗ್ತೈತೆ. ನಮ್ಗೆಲ್ಲ ದೊಡ್ಡವರು ದುಪ್ಪ ಚಪ್ಪಕ್ಕೆ ನನ್ನ ಒಂದು ತೋಟ ಕರ್ಕೊಂಡು ಹೋಗೋ ಎರಡು ಹೇಳ್ಬೇಕಂದ್ರೆ ನಮ್ಮದು ಏನು ಮಾಡಿ ಹೇಳ್ಬೇಕಂದ್ರೆ ಆಗಲಾಗ್ತದೆ. ಯಾಕಂದ್ರೆ ಇವತ್ತಿನ ವಿಷಯ ಬಗ್ಗೆ ಅಪ್ಪ ಹೇಳ್ತೀನಿ. ಒಬ್ಬ ಬಡ ರೈತನ ಕರ್ಕೊಂಡ್ಬಂದು ಏನೂ ತಿಳಿದಂಗೆ ನಾನು ಕಲ್ತಾವಲ್ಲ ಮಾತಾಡ್ಕೊಂಡು ಅಭ್ಯಾಸ ಕಲಿದು ಇಲ್ಲಿ ಕರ್ಕೊಂಡ್ಬಂದು ನನಗೆ ಅಧ್ಯಕ್ಷ ಅನುಭವ 30 ರೂಪಾಯಿಗೆ ಒಂದು ಎಕರೆ ಹೊಲ, ಅದು ಉದ್ದಿಗೆ ತೊಗೊಂಡಿದ್ದು. ಬೇಸಾಯ ಭೂಮಿ ಅವ್ರಿಗೆ ಹತ್ತೆ ಕೊಡಕ್ಕೆ ಆಗ್ತಿದ್ದಿಲ್ಲ, ಉತ್ತರ ಕೊಟ್ಟರು ಅಂತ ಉದ್ದಿಗೆ ಕೊಟ್ಟರು. ಆ ಭೂಮಿ ತೊಗೊಂಡಾಗ ನಾವು ದನ ಬೇಯಿಸ್ತಕ್ಕಂಥ ಹಂಗ ಇಟ್ಕೊಂಡಿದ್ವಿ. ಭಾಳ ಭೂಮಿ ಅದಾವ ಅಂತ 14.5 ಎಕರೆ ಭೂಮಿ ಅದು. 14 ಎಕರೆ ಸಾగు ಮಾಡಕ್ಕೆ ಹೋದಾಗ ಅದ್ರಾಗ ಬರೀ ಕಲ್ಲ ಬಂದು ಮತ್ತೆ ನೀರು ಸಿಗಲಿಲ್ಲ. ಅದು JCB ನಿಂತಿಸಿದ, JCB ಬ್ರೇಕ್ ಹಚ್ಚಿದ, JCB ಕೆಳಗೆ ಹೋಗ್ಬಿಡ್ತೀವಿ ಅಂತ ಒಂದು ಫಲವತ್ತತೆ ಇಡೀ ಭೂಮಿ ಒಳಗೆ ನಾವು ಸಾగు ಮಾಡೋಕ್ಕೆ ಕಷ್ಟ. ಆ ಟೈಮ್ದಾಗ ಮೊದಲೇ ವರ್ಷ ನಾವು ಟ್ರ್ಯಾಕ್ಟರ್ ಹೋದಾಗ ಎಲ್ಲ ಹೊಲಕ್ಕೆ ಕೇಳ್ಕೊಂಡು ಹೋಗಿದ್ವಿ. ಗುಡ್ಡ 2 ಗುಡ್ಡದ ನಡುವೆ ಒಂದು ಕೆರೆ ಹೆಚ್ಚಿಂದ, ಆ ಕೆರೆಗೆ ಹೋಗಿ ಸೇರಿದ್ವಿ. ಅವಾಗ ಒಬ್ಬ ಬಾಳು ಪಾಟೀಲ್ ಅನ್ನೋರು ಬಿಜಾಪುರ ವಿಜ್ಞಾನಿ ಇದ್ರು. ಅವ್ರು ಕರ್ಕೊಂಡು ಹೋಗಿ ತೋರಿಸಿದಾಗ ಕೆಲಸ ಐತಿ ಮಾಡಬೇಕಂದ್ರೆ 1.5 ವರ್ಷ ಸುಖದ ಪ್ರಯತ್ನ ಮಾಡಿದ್ವಿ. ವೇಟಲ್ಲಿ ಆರೇನು ಚಕ್ಕೆಯಲ್ಲಿ ಒಂದು ದಿವಸ ಬಂದಾಗ ಸ್ವತಃ ನಾವೇ ಟ್ರ್ಯಾಕ್ಟರ್ ಬಿಟ್ಟಿದ್ವಿ. ಯಾಕಂದ್ರೆ ಮಾಲಕ್ಕೆ ಯಾರು ಅಂತ ಕೇಳಿದಾಗ ಮಾಲಕ್ಕೆ ಇಲ್ಲಿ ಯಾವ ಬರ್ತಾನೆ ಅಂತ ಕೇಳಿದ್ರೆ, ಯಾಕಂದ್ರೆ ಅಲ್ಲಿ ಮಳಿ ಬರೋಂಗಾಗಿತ್ತು. ಟ್ರ್ಯಾಕ್ಟರ್ ಯಾಕಂತಿದ್ದ ಅದು ಕೆಲಸ ಹರ್ಕತ್ತಾಗ್ತಿತ್ತು. ಅವ್ರು ಮಾತಾಡ್ಕೊಂಡು ನಿಂತಿದ್ರು. ಅಂದರೆ ಜನ ಹೆಂಗೆ ಬೇಯ್ತಿದ್ದ ಅಂದ್ರೆ ವಿಜಯನಗರದ ಸಿದ್ದೇಶ್ವರ ಒಬ್ಬ ಹುಡುಗ ನನ್ನ ಪುಸ್ತಕದವ್ರು ಬರ್ದಾರ. ನಾನು ಏನು ಮಾತಾಡಿದ್ದೆ ಅದೇ ಹೆಂಗೆ ಡೆವಲಪ್ಮೆಂಟ್ ಮಾಡಿ ಆಡಕ್ಕಂದ್ರೆ ಆ JCB ಅವ್ನು ನಿಂದಿರ್ಸಾಕೂ ಸಾಧ್ಯ ಇಲ್ಲ. ಅಂಥ ಜಾಗದಾಗ ನಾನು ಕೃಷಿ ಮಾಡಿ ಅದಲ್ಲಿ ಬಂದು ನೋಡಿದಾಗ ಪುಸ್ತಕ ನಾನು ಹೇಳಿದ್ರೆ ಇದು ಆಗ್ತಿಲ್ಲ. ಅದ್ರಾಗ 2005 ಸಚಿವರು ಹೇಳಿದ್ರು, ಬುದ್ಧಿಯವರು ನಮ್ಮಲ್ಲಿ ಇವಾಗ ನಮ್ಮ ಬೇಕಾದ್ರೆ ನನಗ ಅಂದರು. ಯಾಕ್ರಿ ಸಾಹೇಬ್ರಂದ್ರೆ ಅವರು ನಮ್ಮ ಮನೆಗೆ ಒಕ್ಕಲ್ತನ ಇದ್ರಿ, ದೊಡ್ಡ ಒಕ್ಕಲ್ತನ ಇತ್ತು. ಇಷ್ಟೆಲ್ಲ ಬುದ್ಧಿ ಕಟ್ಕೊಂಡು ನಮ್ಮ ತಾಯಿ ಹೊಲಕ್ಕೆ ಹೋಗ್ತಿದ್ಲು, ಎಲ್ಲ ಎಲ್ಲ ಆಳು ಮಕ್ಕಳಿಗೆಲ್ಲ ಉಳಿಸಿ ಸಂತೋಷ ಪಡ್ತಿದ್ಲು. ಇವತ್ತು ನಮ್ಮ ಮಗು ಬೈತಾಳ ನನಗ. ಕಾರಣ ಏನಂದ್ರ ಮೂಲ ಸಂಸ್ಕೃತಿ ನಾವು ಬಿಟ್ಟಿವಿ. ಒಕ್ಕಲ್ತನ ಬಿಟ್ಟು ನಾವು ಏನೇ ಮಾಡ್ತೀವಿ ಅಂದ್ರೂ ಕೂಡ ಅದು ನಮ್ಮ ಸಂಸ್ಕೃತಿಗೆ ಹೊರತಾಗಿರುವಂತ ನಮ್ಮ ಮೂಲ ಸಂಸ್ಕೃತಿ ಏನಂದ್ರ ಅಗ್ರಿಕಲ್ಚರ್ ಇಸ್ ದ ಮದರ್ ಆಫ್ ಆಲ್ ದಿ ಕಲ್ಚರ್ಸ್. ಅಗ್ರಿಕಲ್ಚರ್ ಇಸ್ ದಿ ಮದರ್ ಆಫ್ ಆಲ್ ದಿ ಕಲ್ಚರ್ಸ್. ಸೊ ಕೃಷಿ ನಮ್ಮ ಮೂಲ ಉದ್ಯೋಗ. ಕೃಷಿ ಕೆಲಸ ಮಾಡ್ತಾನ ಅವ ಏಕಗಳಿಸೋಲಕ ಮೊದಲ ಕಣ್ಣೆ ಕೊಡ್ರಿ, ಒಕ್ಕಲ್ತನ ಮಾಡೋರು ಕಣ್ಣೆ ಕೊಡಬಾರ್ರಿ ಅನ್ನುವಂಥ ನಕಾರಾತ್ಮಕ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲಿಗೆ ಬಂತು ಅಂದ್ರ ನಾವು ದುಡ್ಡು ನಿಂತಂದು ಹತ್ತಿದ್ರ ಪರಿಣಾಮ ಹೀಗಾಗ್ಯದ. ಅಪ್ಪ ಬಹಳ ದುಡ್ಡು ಶರಣರು ದುಡ್ಡು ನಿಂತ ಅನ್ನಕ್ಕಿಲ್ಲ. ಬೇಂದ್ರೆಯವ್ರು ಹೇಳಿದ್ರಲ್ಲ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರು ತುಳಿಯುತ್ತಲಿತ್ತು. ನಾವು ಬಹಳಷ್ಟು ದುಡ್ಡಿನಿಂದ ಬಂದು ಹತ್ತಿದ್ವಿ. ಇಲ್ಲಿ ಒಕ್ಕಲ್ತನ ಮೂಲಭೂತವಾಗತ್ತ, ಸಂಬಂಧಗಳು ಶಿಥಿಲಾಗ್ತವೆ. ಆ ಮೂಲಕವಾಗಿ ಸನ್ನಿವೇಶ ಬಿಗಡಾಗ್ತಾ ಇದೆ. ಹಾಗಾಗಿ ನಾವು ಪ್ರೇಮದಿಂದ ಇರುವಂತಹ ಒಟ್ಟಾರೆ ಕೂಡು ಕುಟುಂಬ ಕೂಡಿತ್ತು ಅಂದ್ರೆ, ಅವಿಭಕ್ತ ಕುಟುಂಬ ಇತ್ತು ಅಂದ್ರೆ ಒಕ್ಕಲ್ತನ ಅದಕ್ಕೆ ಸಾಧ್ಯವಾಗ್ತದೆ. ಇನ್ನೂ ಒಂದು ಸಂಗತಿ ಏನಂದ್ರೆ, ಮನಿ ಕಟ್ಟುವ ಮುಂದೆ ನಮ್ಮ ಹಿರಿಯರು ಮನಿ ಕಟ್ಟುವ ಮುಂದೆ ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರು. ನಮ್ಮೆಲ್ಲ ಎತ್ತು ವಾಗ್ಲಿ ಕಟ್ತಿದ್ರು.
ಎತ್ತು ಆಕಳ ಒದಲಿ ಕಟ್ಟಿದ್ರು, ಎತ್ತು ಆಕಳಿಗೆಲ್ಲ ಹೊಟ್ಟು ಮೇವು ಹಾಕಲಿಕ್ಕೆ ಏನ್ ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿ ಅವ್ರು ಮನೆ ಕಟ್ತಿದ್ರು. ಇವತ್ತು ನಾವು ಮನೆ ಕಟ್ತೇವೆ, ಮೊದಲ ನಮ್ಮ ಬೆಡ್ರೂಮ್ ಹೆಂಗಿರ್ಬೇಕು, ನಮ್ಮ ರೂಮ್ ಹೆಂಗಿರ್ಬೇಕು, ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ನಾವು ಸೆಲ್ಫಿ ಆಗಿಬಿಟ್ಟಿವಿ ವಿನಃ ಕುಟುಂಬ ಉಳಿಬೇಕು, ಕೃಷಿ ಉಳಿಬೇಕು ಅನ್ನುವಂಥ ಸಂಗತಿಗಳನ್ನ ನಾವು ಮರೆತು ಬಿಟ್ಟಿವಿ. ಹಾಗಾಗಿ ಇವತ್ತು ಎತ್ತು ಆಕಳಂದ್ರೆ ಎಲ್ಲೋ ನಾನು ಈ ಕಾರ್ಯಕ್ರಮಕ್ಕೆ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಗುರು ಹಿರೇಮಠರಿಗೆ ಹೇಳ್ಬೇಕಂತ ಮಾಡಿದ್ದೆ, ಎರಡು ಎತ್ತು ತಗೊಂಡ್ಬರ್ರಿ ನಾನು ಬರ್ತೀನಿ ನಿಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಯಾಕಂದ್ರ ಇವತ್ತು ಎತ್ತು ಆಕಳ ಅಪರೂಪ ಆಗಿಬಿಟ್ಟಾವ. ಆನಂತರ ನಾವೆಲ್ಲ ದೊಡ್ಡ ದೊಡ್ಡ ಮಠಾಧೀಶರು ನಾವು ನಮ್ಮ ಮಠದಾಗನು ಒಕ್ಕಲ್ತನ ನಿಂತು ಹೋಗ್ಬಿಟ್ಟಾವ. ನಮ್ಮ ಬೆಲ್ಲದವ್ರು ಇದ್ರು ಕೇಳ್ಬೇಕಂತ ಮಾಡಿದ್ ನಾನು ಮನೆಗೆ ಒಕ್ಕಲ್ತನ ಐತಾನ ಅಂತ ಹೇಳಿ. ದೊಡ್ಡವ್ರ ಮನೆಗೂ ಒಕ್ಕಲ್ತನ ನಿಂತು ಹೋಗ್ಬಿಟ್ಟಾವ. ಒಕ್ಕಲ್ತನ ನಿಂತು ಅಂದ್ರ ಹಳ್ಳಿಗಳು ನಿಸ್ತೇಜ್ ಆಗ್ತಾವ. ಹಳ್ಳಿಗಳು ನಿಸ್ತೇಜ್ ಆಗ್ತಾವಂದ್ರ ದೇಶ ಅಧೋಗತಿಯತ್ತ ಹೋಗ್ತದೆ. ಹಾಗಾಗಿ ನಾವು ಒಕ್ಕಲ್ತನವನ್ನ ಇವತ್ತ ಔನ್ನತ್ಯಗೊಳಿಸತಕ್ಕಂಥ ಅಗತ್ಯ ಇದೆ. ಇದು ಒಬ್ಬ ಸ್ವಾಮಿಗಳು, ಒಬ್ಬ ಕೃಷಿ ವಿಜ್ಞಾನಿಗಳು, ಒಂದು ವಿದ್ಯಾವರ್ಧಕ ಸಂಘ ಅಷ್ಟೇ ಮಾಡುವಂತ ಕೆಲಸ ಅಲ್ಲ. ಇಡೀ ವ್ಯವಸ್ಥೆ ಬದಲಾಗಬೇಕಾಗ್ಯದ. ಏನಾಗ್ಯದ? ವಿದ್ಯೆ ಬಂತು, ವಿನಯ ಹೋಯ್ತು. ಬುದ್ಧಿ ಬಂತು, ಶ್ರದ್ಧೆ ಹೋಯ್ತು. ಶ್ರದ್ಧೆ ಬಂತು, ಸಂಸ್ಕಾರ ಹೋಯ್ತು. ವಿಜ್ಞಾನ ಬಂತು, ಸಮಾಧಾನ ಹೋಯ್ತು. ಶರೀರ ಸ್ವಾಸ್ಥ್ಯ ಬಂತು, ಚಿತ್ತ ಸ್ವಾಸ್ಥ್ಯ ಹೋಯ್ತು. ದೀರ್ಘಾಯುಷ್ಯ ಬಂತು, ಜೀವನ ಸ್ವಾರಸ್ಯ ಹೋಯ್ತು. ಮಾತು ಬಂತು, ಕೃತಿ ಹೋಯ್ತು. ಬೋಧನೆ ಬಂತು, ಸಾಧನೆ ಹೋಯ್ತು. ಸಿದ್ಧಯ್ಯ ಪುರಾಣಿಕ ಬಂದ, ಸ್ವತಂತ್ರ ದೇಶ ಸಿದ್ದೇಶ್ವರ ಹೋದ. ಇವತ್ತು ನಮ್ಮ ಪರಿಸ್ಥಿತಿ ಹೀಗಾಗಿಬಿಡಲ್ಲ. ಫಾರ್ಮುಲೇಷನ್ ಆಫ್ ಐಡಿಯಲ್ಸ್ ಈಸ್ ವೆರಿ ಈಸಿ, ಬಟ್ ದ ಇಂಪ್ಲಿಮೆಂಟೇಷನ್ ಇಸ್ ಡಿಫಿಕಲ್ಟ್. We know what is right, we approve it, still we cannot pursue it. We know what is wrong, we condemn it, still we pursue it. That is the tragedy of a human situation. ಯಾರಿಗೆ ಗೊತ್ತಿಲ್ಲ? ಒಕ್ಕಲ್ತನ ಇಲ್ಲಂದ್ರ ಮನೆ ಬಣಬಣ ಅಂತದ, ದಂಗಕ್ಕೆ ರಣಗಣ ಅಂತದ, ಜೀವಂತಿಕೆ ಹೋಗ್ತದೆ ಅಂತ ಯಾರಿಗೆ ಗೊತ್ತಿಲ್ಲ? ನಮ್ಗೆಲ್ಲರಿಗೂ ಗೊತ್ತಿಲ್ಲ. ಆದ್ರೂ ದೊಡ್ಡ ದೊಡ್ಡವ್ರ ಮನಾಗ ದಂಗಕ್ಕೆ ಇವತ್ತು ರಣಗಣ ಅಂತಾವ. ಹಾಗಾಗಿ ಕೃಷಿಯನ್ನು ಉಳಿಸ್ತಕ್ಕಂಥ, ಕೃಷಿಯನ್ನು ಬೆಳೆಸ್ತಕ್ಕಂಥ, ಕೃಷಿಯನ್ನ ಬಾಳುವಂಥ ವಾತಾವರಣ ಸೃಷ್ಟಿ ಮಾಡುವಂಥ ಅಗತ್ಯ ಇವತ್ತು ಸಮಾಜದಲ್ಲಿದೆ. ಹಾಗಾಗಿ ನಮ್ಮದು ಒಂದೇ ಎಕರೆ ಹೊಲ ಇರೋದು, ನಾ ಹೊಲದ ಜೊತೆಗೆ ಆ ಭಾವನಾತ್ಮಕ ಸಂಬಂಧವನ್ನು ಬೆಳೆಸ್ಕೋಬೇಕು. ಮಣ್ಣಿನ ಜೊತೆಗೆ ಆನಂತರ ಆ ಹೊಲಕ್ಕೆ ಒಡ್ಡು ಇಲ್ಲ. ನಮ್ಮ ಒಡ್ಡಿನವರು ಇದ್ದಾರೆ, ನಾನು ಆ ಒಡ್ಡಿನವ್ರು ನೋಡಿದ ಕೂಡಲೇ ಬಹುಶಃ ಅವ್ರ ಮನಿ ನೆನಪಾಗತ್ತೆ ನನಗೆ. ಕಾರಣ ಅಂದ್ರೆ ಬಹುಶಃ ಅವ್ರು ಹಿರಿಯರು ಒಟ್ಟು ಹಾಕಿ ಹೊಲ ಅವರು ದೊಡ್ಡ ರೀತಿ ಒಕ್ಕಲ್ತನ ಮಾಡಿರ್ಬೋದು, ಅದಕ್ಕೆ ಅವ್ರಿಗೆ ಒಡ್ಡಿನವ್ರು ಅಂತ ಹೆಸರು ಇದ್ದಿರ್ಬೋದು. ಒಡ್ಡಂದ್ರ ರೈತನ ಬ್ಯಾಂಕ್ ಇದ್ದಂಗೆ. ಒಂದು ಸಲ ಹೊಲಕ್ಕೆ ಒಟ್ಟು ಹಾಕಿದ್ವಿ, ಅದು ಊಡೋಗು ನೀರು ತಡೆದು ಹೋಗುವಂಗ, ತಡೆದು ಹೋಗು ನೀರು ನಡೆದು ಹೋಗುವಂಗ, ನಡೆದು ಹೋಗು ನೀರು ನಿಂತು ಹೋಗುವಂಗ, ನಿಲ್ಲುವಂಥ ನೀರನ್ನು ಹಿಂಗಿಸುವಂಗ ಮಾಡ್ತಾರೆ. ನಮ್ಮ ಇವಾಗೆಲ್ಲ ಇದೆ, ನೀವು ಓದಬೇಕಾದಂಥ ಪುಸ್ತಕ ಇದು. ಅಂದ್ರೆ ಆಡೆತ್ತರ ಬರುವ ನೀರನ್ನ ಗೇಣೆತ್ತರ ಮಾಡಿ, ಆಣಿ ಎತ್ತರ ಬರುವ ನೀರನ್ನ ಗೇಣೆತ್ತರ ಮಾಡಿ, ಗುಡ್ಡಾವರ್ತಿ ಹೊಳಗಟ್ಟಿ ಮೂಲಕವಾಗಿ ನೀರನ್ನ ನಾವೆಲ್ಲಿ ಹೋಗಂತೀವೋ ಅಲ್ಲಿ ಹೋಗಕ್ಕೆ ವಿನಃ ತನಗೆಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಾರ್ದು. ರೈತ, ಕುಶಲವಾದ ರೈತ ಹಾಗೆ ಮಾಡ್ತಾನೆ. ಎಲ್ಲರ ಹೊಲಕ್ಕೂ ಮಳೆ ಆಗತ್ತೆ. ನಾವು ಇಲ್ಲೇನು ಬಂದು ಭಾಗವಹಿಸಿವೆ, ನಮ್ಮ ಹೊಲಕ್ಕೆ ಹೋಗೋದಕ್ಕೆ ನಾವು ಕಲಿಬೇಕು. ಅಂದ್ರೆ ಭಾವನಾತ್ಮಕ ಸಂಬಂಧವನ್ನು ಬೆಳೆಸ್ಕೋಬೇಕು. ಆ ಮಣ್ಣಿನ ಜೊತೆಗೆ ಭಾವನಾತ್ಮಕ ಸಂಬಂಧವನ್ನು ಬೆಳೆಸ್ಕೋಬೇಕು. ಏನಾಗ್ಬಿಟ್ಟು ನಾವು ಹತ್ತಿರವಿದ್ದು ದೂರ ನಿಲ್ಲುವವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಜೆ ಸಿರುದ್ರಪ್ಪನವರ ಕವನ. ಹತ್ತಿರವಿದ್ದು ದೂರ ನಿಲ್ಲುವವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 3 ದಿನದ ಈ ಬಾಳಿನಲ್ಲಿ. 3 ದಿವಸ ನಾವಿರ್ತೇವೆ. ಈ 3 ದಿವಸದಲ್ಲೇ ನಾವು ಹೊಲ ಮಾಡ್ತೀವಿ, ಮನಿ ಮಾಡ್ತೀವಿ, ಸಂಬಂಧಿಕರನ್ನ ಮಾಡ್ತೀವಿ, ಅಕ್ಕಂಗಿಯರನ್ನ ಮಾಡ್ತೀವಿ, ಒಟ್ಟು ಕೌಟುಂಬಿಕ ಮೌಲ್ಯಗಳನ್ನು ಮರೆಸ್ಬಿಟ್ವಿ. ನಾವು ಪ್ಯಾಕೇಜ್ ಸೇರಿಬಿಟ್ವಿ. ನಾನು ಪ್ಯಾಕೇಜ್ ಸೇರೋರಿಗೆ ನಮ್ದೇನು ಆಕ್ಷೇಪಣೆ ಇಲ್ಲ, ಆದ್ರೆ ಅದು ಕೂಡ ನಮ್ಮ ಒಕ್ಕಲ್ತನ ಮೇಲೆ ಕೆಟ್ಟ ಪರಿಣಾಮ ಆಗ್ಯದ. ಬಹಳ ಮಂದಿ ಪ್ಯಾಕೇಜ್ ಸೇರಿದವರೆಲ್ಲ ಕಾರಣ ಹೇಳ್ತಾರೆ, ಇಲ್ರಿ ನಾವು ಶಿಕ್ಷಣಕ್ಕಾಗಿ, ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ನಾವು ಮನೆ ಮಾಡಿದ್ವಿ, ಇಲ್ರಿ ನಾವು ನೌಕರಿಗಾಗಿ ಬಂದ್ವಿ. ಸ್ವಾಮಿ, ನೀವು ನೌಕರಿ ಮಾಡ್ರಿ, ಮಕ್ಕಳಿಗೆ ಶಿಕ್ಷಣ ಕೊಡಿಸ್ರಿ, ಆದ್ರೆ ಹಳ್ಳಿಗಳಲ್ಲಿ ನಿಮ್ಮ ಬೇರದ, ಆ ಹಳ್ಳಿಗಳಲ್ಲಿರುವಂತಹ ನಿಮ್ಮ ಬೇರನ್ನ ಅವು ಹೊರ ಹಾಕಿ ಹೋಗ್ತಾ ಇದ್ದಾವೆ. ಆ ಹಳ್ಳಿಗಳಲ್ಲಿರುವಂತಹ ನಿಮ್ಮ ಬೇರನ್ನ ಉಳಿಸಿಕೊಳ್ಳುವುದರ ಮೂಲಕವಾಗಿ ನೀವು ಸುಗಂಧ ಪುಷ್ಪವಾಗಿ ಸಮಾಜಕ್ಕೆ ನೀವು ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಹಳ್ಳಿಗಳಲ್ಲಿರುವಂತಹ ನಮ್ಮ ಬೇರನ್ನು ನಾವು ಲಕ್ಷ್ಯ ಕೊಡಬೇಕಾಗಿದೆ. ಲಿವ್ ಲೋಕಲಿ, ಥಿಂಕ್ ಗ್ಲೋಬಲಿ. ಲಿವ್ ಲೋಕಲಿ, ಥಿಂಕ್ ಗ್ಲೋಬಲಿ ಅನ್ನುವಂಥದ್ದು ಗಾಂಧೀಜಿಯವರದೇ ಒಂದು ಮಾತು. ಹಾಗಾಗಿ ನಾವು ಹಳ್ಳಿಗಳ ಕಡೆ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.